ಬಟ್ ಇವ್ರು ಎರಡನೇದವ್ರಿಗೆ ಅಷ್ಟು ಆಸಕ್ತಿ ಇದ್ದಂಗೆ ಕಾಣೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯಗೆ ನಾವು ಈ ಕುಟುಂಬ ರಾಜಕಾರಣದ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಉಳಿದವ್ರಿಗೆ ಮಾತ್ರ ಸಾಧ್ಯತೆಗಳಿದ್ದಾವೆ, ಇಲ್ಲಂತಲ್ಲ. ಹೀಗಾಗಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ಈ ನಮ್ಮ JDS ಇಲ್ಲಿ ಒಳಗಿನ ತಿಕ್ಕಾಟಿಲ್ಲ. ಯಾಕೆಲ್ಲ ಮಂದಿ ಇದ್ದಾರೆ, ಯಾರ ಜೊತೆ ತಿಕ್ಕಾಡೋದ್ರಿ, ಅದು ಒಂದು ಇವತ್ತು ಬೆನಿಫಿಟ್. ಈಗ ಅದಕ್ಕೆ ಇವತ್ತು ಅವ್ರು ಖುಷಿ ಪಡ್ತಿರ್ಬೋದು, ನಾವು ಕುಟುಂಬ ರಾಜಕಾರಣ ಮಾಡ್ಕೊಂಡು ಚಲೋ ಆಯ್ತಪ್ಪ ಅಂತೇಳಿ. ಯಾಕಂದ್ರೆ ಜಗಳ ನಮ್ಮೊಳಗೆ ಇರ್ತದೆ, ನಮ್ಮೊಳಗೆ ಯಾರೊಬ್ಬರು ತ್ರಾಸ ಮನೆ 5 ದಿನ ಅದು ಮುಗೀತು. ಈಗ ಹೊರಗೆ ನೋಡಿದ್ರೆ ಜಗಳಕ್ಕೆ ಹೊರಗೆ ಸುದ್ದಿ ಶುರು ಹೋಗಕ್ಕೆ ನಮ್ಮಲ್ಲಿ ಎಷ್ಟು ತಿಕ್ಕಾಟಿದ್ರು ನಮ್ಮೊಳಗೆ ಇರ್ತೈತೆ ಕುಟುಂಬದಪ್ಪ, ಆಗಿರ್ಬಿಡಪ್ಪ, ತಮ್ಮದನೋ ಅಣ್ಣದನೋ ಅಜ್ಜದನೋ ಅಪ್ಪದನೋ, ಹೀಗಾಗಿ ಹೊಂದಾಣಿಕೆ ಆಗ್ತೈತಿ ಅಂತ ಅವ್ರು ಖುಷಿ ಒಳಗಿದ್ದಾರೆ. ಅದಕ್ಕೆ ಅವರು ಇದ್ದ ಶಕ್ತಿ ಎಲ್ಲ ಹಾಕಿ ಕಾರ್ಯಕರ್ತರು ಕೂಡಿಸ್ತಾ ಇದ್ದಾರೆ, ಎಲ್ಲ ಕಡೆ ವರ್ಕರ್ಸ್ ತೊಗೋತಾ ಇದ್ದಾರೆ, ವರ್ಕರ್ ಭೇಟಿ ಆಗ್ತಾಯಿದ್ದಾರೆ, ಮಾಡ್ರಪ್ಪ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು 2022 ನಾವು ಸೇಮಪ್ಪ ಅನ್ನೋ ಗುರಿ ಇಟ್ಕೊಂಡು ಸುಳ್ಳು ಉಳಿಸಿದ್ದಾರೆ. ಅದಕ್ಕೆ BJP ಹೈಕಮಾಂಡ ಯಾರೂ ಹಾದಿ ಬೀದಿಯಲ್ಲಿ ಮಾತಾಡೋ ಹಾಗಿಲ್ಲ ಅಂತೇನೋ ಪರಮಾನು ಹೊಡಿಸಿದ್ದಾರೆ, ಇಲ್ಲಂತಲ್ಲ. ಆದರೆ ಕೇಳಬೇಕಲ್ರಿ, ಅವ್ರು ಇನ್ನೊಂದು ಪಕ್ಷ, ನಾವು ಸ್ವಂತ ಪಕ್ಷ ನಾವು ಹೇಳ್ಕೊಳ್ಳೋರು ಅಂತಂದ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕೆ ಒಂದು ಹಾವು ಬಿಟ್ಟಿದ್ದಾರೆ, ಯಾರು ಹೆಚ್ಚು ಆರಿಕೆ ಹಾಕಲ್ಲ ಅವ್ರ ಪೈಕಿ ಒಬ್ಬ ಸೇಮ್ ಆಗಲಿ. 113 ಒಳಗೆ ಯಾರು ಮ್ಯಾಕ್ಸಿಮಮ್ ಹಾಕ್ತಾರೆ, ಹೆಚ್ಚು ಯಾರು ಹಾಕ್ಯಾರ ಅವರು ಸೇಮ್, ಉಳಿದವರು ಉಪಮುಖ್ಯಮಂತ್ರಿ ಮಾಡೋದು ಒಂದು 4-5 ಪೋಸ್ಟ್ ಹೋಗಲಿ. ಯಾಕಂದ್ರೆ ಅಧಿಕಾರ ಮಾಡ್ಬೇಕೈತಿ. ಮತ್ತು ಈಗ ಹೆಂಗೋ ಅಡಕೋದ್ನಾಗ ಸಿಕ್ಕದ ಕಾಂಗ್ರೆಸ್ ಈ ಗಜ್ಜನೊಳಗೆ ಕಾಂಗ್ರೆಸ್ನ ಹಣದು ಬಿಡೋಣ ಅನ್ನುವಂಥ ವಿಚಾರ. ಅದೇನೋ ಆಗಲಿ, ಇದು ಅಂದ್ಕೊಂಡು ನಂಗೆ ಆಗ್ತದಲ್ಲ ಸುಲಭವಾಗಿ ಅನ್ನೋದು ಒಂದು ಪ್ರಶ್ನೆ ಅದ. ಮತ್ತು ಯತ್ನಾಳಂತ ಈಗಾಗಲೇ ಬಿಜಾಪುರದವರು ಏನು ಆಯ್ಕೆ ಆದವರು ಶಾಸಕರದಾರ, JDS ಏನೋ ಟಿಕೆಟ್ ಸಿಗ್ತಂದ್ರೆ ಅವ್ರಿಗೆ ಇನ್ನೂ